ಸ್ನೇಹಿತರೆ ನಮಸ್ಕಾರ. ವರ್ಷಕ್ಕೆ ಒಂದು ಬಾರಿ ಆ ಗ್ರಾಮದಲ್ಲಿ ದಲಿತರು ಬ್ರಾಹ್ಮಣರಾಗಿ, ಅಗಸರು ಮುಸಲ್ಮಾನರಾಗಿ ಬದಲಾಗ್ತಾರೆ. ಹೌದು, ಈ ವಿಚಾರ ಕೇಳಿದಾಗ ನನಗೂ ಕೂಡ ಆಶ್ಚರ್ಯ ಆಗಿತ್ತು ರೀ. ಅದಕ್ಕಾಗಿ ನಾವು ಖುದ್ದಾಗಿ ನೋಡೋಣ ಅಂತ ಆ ಗ್ರಾಮಕ್ಕೆ ತೆರಳಿದಾಗ ಅಲ್ಲಿನ ವಿಶೇಷ ಸಂಪ್ರದಾಯದ ಅನಾವರಣ ಆಯಿತು. ತಡಬೇಕೆ, ವಿಡಿಯೋ ಪ್ರಾರಂಭ ಮಾಡೋಣ. ಇದಕ್ಕಿಂತ ಮೊದಲು ನೀವಿನ್ನೂ ವಸಂತವಾಣಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಮಾಡಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರು ಫಾಲೋ ಮಾಡಿ. ಸ್ನೇಹಿತರೆ, ಈ ಗ್ರಾಮ ಇರೋದು ತುಮಕೂರು ಜಿಲ್ಲೆಯಲ್ಲಿ. ಇಲ್ಲಿ ವಿಶೇಷವಾದ ಆಚರಣೆಗಳು ಪ್ರತಿ ವರ್ಷ ಕೂಡ ನಡೆಯುತ್ತೆ. ಈ ದೇವಾಲಯದ ಆಚರಣೆಯ ಬಗ್ಗೆ ನಾನು ನಿಮಗೆ ತುಂಬಾ ಬಾರಿ ಹೇಳಿದ್ದೀನಿ. ಆದ್ರೆ ಈ ಬಾರಿ ಮುಸಲ್ಮಾನರಾಗಿ ಬದಲಾಗುವ ಅಗಸ ಜನಾಂಗದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಬಗ್ಗೆ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ. ಚೌಡೇಶ್ವರಿ ಮಾತೆಗೆ 800 ವರ್ಷದ ಇತಿಹಾಸ ಇದೆ. ಅಂದರೆ ಎಲ್ಲ ಧರ್ಮಗಳು ಸೇರಿ ನಮ್ಮಲ್ಲಿ ಎಲ್ಲೇ ಎಷ್ಟೋ ಧರ್ಮ, ಮುಸ್ಲಿಮ್ಸ್ ಆಗಲಿ, ಅಕ್ಸರ ಆಗಲಿ, ಕುರುಬರ ಆಗಲಿ, ಎಲ್ಲ ಧರ್ಮಗಳು, ಅನ್ಯ ಧರ್ಮಗಳೆಲ್ಲ ಸೇರಿ ಇದು ಹಬ್ಬ ಮಾಡುವಂಥ ವಿಶೇಷ ಇದು. ಅಂದರೆ ಏನು ಅಂತ ಅಂದರೆ ಇಲ್ಲಿ ಎಸ್ ಸಿ ಜನಾಂಗ ಒಂದು 12 ದಿನ ಬ್ರಾಹ್ಮಣರಾಗೋಂಥ ವಿಶೇಷವಾದ ಹಬ್ಬ. ಎಸ್ ಸಿ ಜನಾಂಗ ಒಂದು ನಮ್ಮ ಕಂಬು ಸ್ಥಾಪನೆ ತಾಯಿಗೆ ಹಬ್ಬದ ದಿನ, ಕಂಬು ಸ್ಥಾಪನೆ ಮಾಡೋ ದಿನ ಅವರು ಜನವಾರ ಧಾರಣೆ ಮಾಡ್ತಾರೆ. ಎಲ್ಲ ಧರ್ಮಗಳು ಸೇರಿ ಇದಕ್ಕೆ ಹಬ್ಬ ಮಾಡೋದ್ರಿಂದ ಇವತ್ತು ಭಾನುವಾರ ಅಂದರೆ ಬಾಬಾಯಿನ ಕೊಂಡ ಅಂತ ಮಾಡ್ತೀವಿ. ಮೊದಲು ನಮ್ಮ ಅಲ್ಲಿ ಮುಸ್ಲಿಮ್ಸು ಇದ್ರಂತೆ ಅದರಿಂದ ಇದು ಎಲ್ಲರಿಗೂ ಹಬ್ಬ ಸಿಗಲಿ ಅಂತ ಅಂದ್ಬಿಟ್ಟು ಇದು ಬಾಬಾಯಿನ ಕೊಂಡ ಅಂತ ಒಂದು ಮಾಡ್ತೀವಿ. ಮುಸ್ಲಿಮ್ಸುಗಳು ಸೇರಿ ಮಾಡುವಂಥ ಹಬ್ಬ. ಹೌದು, ಸುಮಾರು 800 ವರ್ಷದ ಇತಿಹಾಸ ಇರುವ ಈ ದೇವಾಲಯದ ಹಬ್ಬ ಆಚರಣೆ ಆಗಬೇಕಾದರೆ ಮುಸಲ್ಮಾನರು ಇಲ್ಲಿನ ಶಕ್ತಿ ದೇವತೆಗೆ ಕೊಂಡದ ಸೇವೆ ಮಾಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ಅಚಾನಕ್ಕಾಗಿ ಏನೋ ತಪ್ಪು ಮಾಡಿದ ಪರಿಣಾಮವಾಗಿ ಅವರ ಸಂತತಿಯೇ ಇಲ್ಲಿ ನಾಶವಾಗಿದೆ. ಇಂದಿಗೂ ಕೂಡ ಈ ಗ್ರಾಮದಲ್ಲಿ ಯಾರು ಮುಸಲ್ಮಾನರು ವಾಸಿಸುವುದಿಲ್ಲ. ಆದರೆ ಸಂಪ್ರದಾಯವನ್ನ ನಡೆಸಲೇಬೇಕಾದ ಹಿಂದೂಗಳು ತಾವೇ ಮುಸಲ್ಮಾನರಂತೆ ಬದಲಾಗಿ ಕೊಂಡೋತ್ಸವವನ್ನು ಆಚರಿಸುತ್ತಾ ಬಂದಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ. ನಮ್ಮಲ್ಲಿ ಈ ಊರಿನಲ್ಲಿ ಮುಸಲ್ಮಾನರು ಇಲ್ಲದ ಕಾರಣ ಮಡಿವಾಡ್ರೆ ಆ ಮುಸಲ್ಮಾನ ವೇಷ ತೊಟ್ಟು ಇವತ್ತು ಬೊಂಬಾಯಿನ ಕೊಂಡಕ್ಕೆ ಮೊದಲನೇ ಬುನಾದಿ ಆಗ್ತಾರೆ. ಅಂದರೆ ಶ್ರೀ ಚೌಡೇಶ್ವರಿ ಹಾಗೂ ಹೆಬ್ಬಾರಮ್ಮ ದೇವಿಯ ಒಂದು ಏನು ಹಬ್ಬ ನಡೀತಾ ಇದೆ, ಅದಕ್ಕೆ ಮೊದಲನೇ ಬುನಾದಿ ಬಂದು ಹೊನ್ನೇರು ಅಂದ್ಬಿಟ್ಟು ಮೊದಲು ರೈತರ ಬಾಳಲ್ಲಿ ಬೆಳಕು ಬರಲಿ ಅಂದ್ಬಿಟ್ಟು ಮೊದಲು ರೈತ ಆ ಮಾರಮ್ಮನ ಗುಡಿಗೆ ಸುತ್ತ 3 ಸುತ್ತಗಳನ್ನು ಸುತ್ತಿ ಆ ತಾಯಿಗೆ ಅರ್ಪಣೆ ಮಾಡಿದ್ಮೇಲೆ ನಂತರ ಬಂದು ಒಂದು ಬಾಬಾಯಿನ ಕೊಂಡ ಅಂತ ಮಾಡ್ತೀವಿ. ಬಾಬಾಯಿನ ಕೊಂಡ ಏನಂದರೆ ಇಲ್ಲಿ ಮುಸಲ್ಮಾನರು ಇಲ್ಲದ ಕಾರಣ ಮಡಿವಾಡರು ಅವರ ವೇಷ ತೊಟ್ಟು ಮುಸಲ್ಮಾನರಾಗಿ ಆ ಹಬ್ಬವನ್ನು ಆಚರಿಸೋಕ್ಕೆ ಚೌಡೇಶ್ವರಿ ಹಬ್ಬಕ್ಕೆ ಮೊದಲನೇ ದಿನ ಭಾನುವಾರದಂದು ಸ್ಟಾರ್ಟ್ ಆಗಿರ್ತದೆ. ಇದು ಈ ವರ್ಷದಿಂದ ಅಂತಲ್ಲ, ಇದು ನಾವು ಈ ಊರು ಹುಟ್ಟುತ್ತವಿಂದನೂ ಈ ಚೌಡೇಶ್ವರಿ ಹಬ್ಬ ಮಾಡುತ್ತವಿಂದನೂ ಕೂಡ ಮುಸ್ಲಿಮ್ಸ್ ಇಲ್ಲ, ಊರಲ್ಲಿ ಮುಸಲ್ಮಾನರು ಇಲ್ಲ. ನಾವು ನಮ್ಮ ತಂದೆ ನಮ್ಮ ತಾತನ ಕಾಲದಿಂದ ಕೇಳಿದ್ದೀವಿ, ಆಗಿಲ್ಲ ಹಿಂದೆ ಇದ್ರಂತೆ. ಆ ಪದ್ಧತಿನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಸಲ್ಮಾನರು ಸೇರಿ ಮಾಡ್ತಾ, ಹಿಂದೂ ಮುಸಲ್ಮಾನರು ಎಲ್ಲರೂ ಸೇರಿ ಮಾಡ್ತಾ ಇದ್ವಿ. ಆಮೇಲೆ ಎಲ್ಲ ಜನಾಂಗಕ್ಕೂ ಪ್ರಾತಿನಿಧ್ಯ, ಇಲ್ಲಿ ಮಡಿವಾಡ್ರಿಗೂ ಪ್ರಾತಿನಿಧ್ಯ, ಕುಂಬಾರಿಗೂ ಪ್ರಾತಿನಿಧ್ಯ, ಎಲ್ಲರಿಗೂ ಪ್ರಾತಿನಿಧ್ಯ. ಹೇಳಿದ್ರಲ್ಲ, ಮುಸಲ್ಮಾನರಾಗಿ ಬದಲಾಗುವ ವ್ಯಕ್ತಿಗಳು ವಂಶ ಪಾರಂಪರ್ಯವಾಗಿ ಈ ಕರ್ತವ್ಯದ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಾಗಾದ್ರೆ ಅವ್ರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ. ನಾವು ಮುಸಲ್ಮಾನ ಜನಾಂಗ ಆಗಿ ಈಗ ನಮಗೆ ನಿರ್ವೇಶಕ ಮಾಡಿದ್ರು. ಒಂದ್ಸಲಿ ಆರ್ತಿ ಹೊತ್ಕೊಳ್ಳೋದು, ಈಗ ಬಾಬಾನೇ ಸಾಯ್ಕೊಂಬತ್ತೀವಿ. ಈಗ ಹನ್ನೆರಡು ಆದಮೇಲೆ ನಾವು ಬೇವಿನ ಸೊಪ್ಪು ಆರತಿ ಮಾಡಿಕೊಂಡು ಅಮ್ಮನಿಗೆ ಇದು ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಕುಂದ್ಕೊಂಡು ಬಂದೈದು ಮುಗ್ದೋಯ್ತು ಸಂಪ್ರದಾಯ 3 ಸುತ್ತಿ. ಅದಾದಮೇಲೆ ಈಗ ಬಾಬಾಯಿನ ಸಾಯ್ಕೊ ಬರ್ತೀವಿ. ಈಗ 3 ಸುತ್ತಿ ಕೊಂಡಾಗ ಹೇಳಿದ್ರಲ್ಲ, ಈ ವಿಶಿಷ್ಟವಾದ ಆಚರಣೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಉಜ್ಜಿನಿ ಎಂಬ ಗ್ರಾಮದಲ್ಲಿ ಚೌಡೇಶ್ವರಿ ಜಾತ್ರೆಯ ಸಮಯದಲ್ಲಿ ಪ್ರಾರಂಭವಾಗುತ್ತದೆ. ಗ್ರಾಮ ದೇವತೆ ಮಾರಮ್ಮನ ದೇವಾಲಯದ ಮುಂಭಾಗದಲ್ಲಿ ಇಂತಹ ಆಚರಣೆಗಳು ನಡೆಯುತ್ತಿವೆ. ಸ್ನೇಹಿತರೆ, ಈ ನೆಲದ ಮಣ್ಣಿನಲ್ಲಿ ದೈವಿಕ ಸ್ಥಾನವನ್ನು ಇಲ್ಲಿ ರೈತನಿಗೂ ಕೂಡ ಕೊಡಲಾಗಿದೆ. ಹೊನ್ನಾರು ಹೆಸರಿನಲ್ಲಿ ರೈತ ತನ್ನ ಪತ್ನಿಯ ಜೊತೆಯಲ್ಲಿ ಮಕ್ಕಳು ಸೇರಿದಂತೆ ಉಳುವ ದೃಶ್ಯವನ್ನ ಇಲ್ಲಿ ರೀಕ್ರಿಯೇಟ್ ಮಾಡಲಾಗುತ್ತಿದೆ. ನಂತರ ಬೆಳೆದ ಬೆಳೆಯನ್ನು ದೇವರಿಗೆ ಅರ್ಪಿಸುವ ವಿಶೇಷ ಆಚರಣೆಯನ್ನು ಕೂಡ ಇಲ್ಲಿ ಮೆರವಣಿಗೆಯ ರೂಪದಲ್ಲಿ ನಡೆಸಲಾಗುತ್ತದೆ.
ಬಂಧುಗಳೇ, ದೇಶದ ಬಹು ದೊಡ್ಡ ಅಗ್ನಿಕೊಂಡಗಳ ಪಟ್ಟಿಯಲ್ಲಿ ಉಜ್ನಿ ಚೌಡೇಶ್ವರಿ ಅಗ್ನಿಕೊಂಡವು ಕೂಡ ಒಂದಾಗಿದೆ. ನೀವು ಬಿಡುವು ಮಾಡಿಕೊಂಡು ಮಂಗಳವಾರ ಅಗ್ನಿಕೊಂಡೋತ್ಸವದಲ್ಲಿ ಭಾಗವಹಿಸಿ. ರಾತ್ರಿ ಪ್ರಾರಂಭವಾಗುವ ಅಗ್ನಿಕೊಂಡ ಮರುದಿನದವರೆಗೆ ನಡೆಯಲಿದೆ. ಈ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ಆ ತಾಯಿಯ ಆಶೀರ್ವಾದ ಪಡೆಯೋದಕ್ಕೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.